ಇವತ್ತಿನ ವಿಡಿಯೋದಲ್ಲಿ Realme C1 2019 ಮೊಬೈಲ್ ಅನ್ನು ರಿವ್ಯೂ ಮಾಡ್ತೀನಿ. ಇದೇನಂದ್ರೆ ಇದೇ ಮೊಬೈಲ್ Realme C1 ಅಂತ ಹೆಸರಲ್ಲೇ 2018ರಲ್ಲಿ ತುಂಬಾನೇ ಸೇಲ್ಸ್ ಮಾಡಿದ್ರು ಅವರು 2018 ಅಲ್ಲಿ. ಸೊ ಅದನ್ನೇ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿ ಈಗ ಮತ್ತೆ ಬಿಟ್ಟಿದ್ದಾರೆ ಹೊಸದಾಗಿ Realme C1. ಇದ್ರದ್ದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಕೇವಲ 10,000 ರೂಪಾಯಿ ಒಳಗಡೆ, ಅಂದ್ರೆ ಒಂದು ಮಾಡೆಲ್ 7,500 ರೂಪಾಯಿ ಇದೆ, ಇನ್ನೊಂದು ಮಾಡೆಲ್ 8,500 ರೂಪಾಯಿ ಇದೆ. ಎರಡರ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಒಂದು 2GB 32GB, ಇನ್ನೊಂದು 3GB 32GB. ಸೊ 7,500 ರೂಪಾಯಿದಲ್ಲೇ ನಿಮಗೆ ಬಹಳಷ್ಟು ಫೀಚರ್ಸ್ ಕೊಟ್ಟಿದ್ದಾನೆ. ಸೊ ಅದನ್ನೇ ನಾನು ಎಲ್ಲ ತೋರಿಸ್ತೀನಿ, ಈಗ ರಿವ್ಯೂ ಮಾಡ್ತೀನಿ. ತಗೋಬೇಕಾ ಇಲ್ಲ ಅನ್ನೋದು ಕೂಡ ನಾನು ಹೇಳ್ತೀನಿ ಅಟ್ ದಿ ಎಂಡ್ ಆಫ್ ದಿ ವಿಡಿಯೋ. ಸೊ ಫುಲ್ ವಿಡಿಯೋಗೆ ಗ್ರಿಪ್ ಅಷ್ಟಿಲ್ಲ, ಸ್ಲಿಪ್ಪರಿ ಫೋನ್ ಇದು. ಯಾಕಂದ್ರೆ ಎಡ್ಜಸ್ ಏನಿದೆ ಅಲ್ಲ ಕರ್ವಿ ಕೊಟ್ಟಿದ್ದಾನೆ, ಸೊ ಅದರಿಂದ ಜಾಸ್ತಿ ಜಾರ ಚಾನ್ಸಸ್ ಇರ್ತೈತಿ. ಅದಕ್ಕೋಸ್ಕರ ಅವರು ಒಳಗಡೆ ಕೇಸ್ ಕೊಟ್ಟಿದ್ದಾರೆ ಬಾಕ್ಸ್ ಅಲ್ಲಿ. ಸೊ ಫಸ್ಟ್ ನೀವು ಮೊಬೈಲ್ ತೆಗೆದಿದ ತಕ್ಷಣ ಕೇಸ್ ಹಾಕೊಂಡ್ಬಿಡ್ರಿ. ಕೇಸ್ ಹಾಕಿದ ತಕ್ಷಣ ಯು ಆರ್ ಸೇಫ್. ಸೊ ಕೇಸ್ ಹಾಕಿ ಯೂಸ್ ಮಾಡಿದ್ರೆ ಗ್ರಿಪ್ ಒಳ್ಳೆದಾಗೆ ಇದೆ. ಆಮೇಲೆ ಅದ್ರ ಹಾಗೆ ಬಹಳ ಬ್ಯೂಟಿಫುಲ್ ಇದರಲ್ಲಿ ಏನಂದ್ರೆ ಮಿರರ್ ಬ್ಯಾಕ್ ಫಿನಿಶ್, ಅಂದ್ರೆ ಬ್ಯಾಕ್ ಸೈಡ್ ಏನಿದೆ ಅಲ್ಲ ಅದು ಒಂಥರ ಮಿರರ್ ಟೈಪಿಂಗ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಅದರಿಂದ ಬ್ಯೂಟಿಫುಲ್ ಆಗಿ ನಿಮಗೆ ಮೊಬೈಲ್ ಕಾಣಿಸುತ್ತೆ. ಸೊ ಬಿಲ್ಡ್ ಕ್ವಾಲಿಟಿ ವೈಸ್ ನಾನು ಕೂಡ ರೇಟಿಂಗ್ ಎ ಅಂತ ಕೊಡ್ತೀನಿ. ಯಾಕಂದ್ರೆ ಪ್ರೈಸ್ ನ ಕನ್ಸಿಡರ್ ಮಾಡಿ ಬಹಳ ಚಲೋ ಕಾಣಿಸೋ ಮೊಬೈಲ್ ನ ಇವರು ಬಿಲ್ಡ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಎ ರೇಟಿಂಗ್ ಕೊಡ್ತಾ ಇದ್ದೀನಿ ಇದಕ್ಕೆ. ನೆಕ್ಸ್ಟ್ ಡಿಸ್ಪ್ಲೇ ಅಂಡ್ ಪರ್ಫಾರ್ಮೆನ್ಸ್ ನೋಡೋಣ. ಅಂದ್ರೆ ಯಾವ ತರ ಇದೆ ನೋಡ್ಲಿಕ್ಕೆ, ಯೂಸ್ ಮಾಡ್ಲಿಕ್ಕೆ, ಆಮೇಲೆ ಪರ್ಫಾರ್ಮೆನ್ಸ್ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ತೀನಿ ಈಗ. ಸೊ ಡಿಸ್ಪ್ಲೇ ವೈಸ್ ಇದರಲ್ಲಿ 1520x720p ಡಿಸ್ಪ್ಲೇ ಇದೆ. LCD ಡಿಸ್ಪ್ಲೇ ಇದು. 6.2 ಇಂಚಸ್ ಡಿಸ್ಪ್ಲೇ ಇದೆ. ಸೊ 6.2 ಇಂಚಸ್ ಡಿಸ್ಪ್ಲೇ ಅಂದ್ರೆ ಬಹಳ ದೊಡ್ಡ ಮೊಬೈಲ್ ಇದು. ಸೊ ಯಾಕಂದ್ರೆ 6 ಇಂಚಸ್ ಮೇಲೆ ಒಂದು ಮೊಬೈಲ್ ಇದೆಯಪ್ಪ ಅಂದ್ರೆ ಅದು ಇಟ್ಸ್ ವೆರಿ ಲಾರ್ಜ್ ಡಿಸ್ಪ್ಲೇ ಅಂತಾರೆ, ಅಂದ್ರೆ ಅಷ್ಟು ದೊಡ್ಡದಿರುತ್ತೆ ಮೊಬೈಲ್ ಕೈಯಲ್ಲಿ ಹಿಡ್ಕೊಳ್ಳಿಕ್ಕೆ. ಸೊ HD+ ರೆಸಲ್ಯೂಷನ್ ಅಂದಾಗೆ ನಾನು 1520x720. ಆಮೇಲೆ ಇದರಲ್ಲಿ ಏನಂದ್ರೆ ರೆಸಲ್ಯೂಷನ್ ಏನಿದೆ ಅಲ್ಲ 1520x720p ಅದು ಸ್ವಲ್ಪ ಕಡಿಮೆ ಇದೆ. 270 ಪಿಕ್ಸೆಲ್ಸ್ ಪರ್ ಇಂಚ್ ಡೆನ್ಸಿಟಿಯಲ್ಲಿ ಕೊಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಇಟ್ಸ್ ಓಕೆ. 2018 ಅಲ್ಲಿ ಇದಕ್ಕೆ ನಾಚ್ ಏನ್ ಕೊಟ್ಟಿದ್ದ, ಸೊ ಸೇಮ್ ನಾಚ್ ಮತ್ತೆ ಇದಕ್ಕೆ ಕ್ಯಾರಿ ಮಾಡ್ತಾ ಇದ್ದಾನೆ. ಅದೊಂದು ಸ್ವಲ್ಪ ಡಿಸಪಾಯಿಂಟಿಂಗ್ ಅನ್ಸುತ್ತೆ ನನಗೆ. ಯಾಕಂದ್ರೆ 2019 ಅಲ್ಲಿ ಟೇರ್ ಡ್ರಾಪ್ ನಾಚ್ ಅಥವಾ ವಾಟರ್ ಫಾಲ್ ನಾಚ್ ಅಂತ ಬೇರೆ ಬೇರೆ ಬ್ರಾಂಡ್ಸ್ ಏನ್ ಚೇಂಜ್ ಮಾಡಿದಾರಲ್ಲ, ಸೊ ಆ ತರ ದೊಡ್ಡ ಸ್ಕ್ರೀನ್ ರಿಯಲ್ ಎಸ್ಟೇಟ್ ನಾಚ್ ನ ಕಡಿಮೆ ಮಾಡಬಹುದಾಯಿತು. ಬಟ್ ಅದನ್ನ ಮಾಡಿಲ್ಲ ಅವರು. ಜಸ್ಟ್ ನಾಚ್ ಇಷ್ಟು ದೊಡ್ಡದು ಇಟ್ಬಿಟ್ಟಿದ್ದಾರೆ ಮೇಲ್ಗಡೆ. ಸೊ 6.2 ಇಂಚ್ ಅಂದ್ರೆ ಕೂಡ ಅದ್ ನಾಚ್ ಅಡ್ಡ ಬರುತ್ತೆ ಮೇಲೆ, ನಿಯರ್ಲಿ ಹಾಫ್ ಆಫ್ ದಿ ಇಂಚ್. ಸೊ ಒಂಥರ ಡಿಸಪಾಯಿಂಟಿಂಗ್ ಅಂತ ಹೇಳ್ಬಹುದು. ಹಾಗೆ ಇವಾಗ ಸನ್ಲೈಟ್ ಅಲ್ಲಿ ತಗೊಂಡೋದ್ರೆ ನಿಮಗೆ ಯಾವ ತರ ಇದೆಪ್ಪ ಡಿಸ್ಪ್ಲೇ ಕ್ವಾಲಿಟಿ ಅಂದ್ರೆ ಇಟ್ಸ್ ಗುಡ್, ರಿಯಲಿ ಗುಡ್ ಅನ್ಬೋದು. ಅಂದ್ರೆ ನೀವು ಬ್ರೈಟ್ ಸನ್ಲೈಟ್ ಹೊರಗಡೆ ತಗೊಂಡೋದಾಗ ಬೆಳಕಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಮೊಬೈಲ್. ನೀವು ಇಟ್ಕೊಂಡಾಗ ಆಪರೇಟ್ ಮಾಡ್ಬೇಕಪ್ಪ, ಯಾರಿಗಾದ್ರೂ ಕಾಲ್ ಮಾಡ್ಬೇಕು, ನಂಬರ್ಸ್ ನೋಡ್ಬೇಕಂದ್ರೆ ಡಿಸ್ಪ್ಲೇ ಜಾಸ್ತಿ ಬ್ರೈಟ್ ಇರ್ಬೇಕು ತಾನೆ ಹೊರಗಡೆ ಹೋದಾಗ. ಸೊ ಅದು ದಟ್ಸ್ ಫೈನ್, ಅದು ಚೆನ್ನಾಗಿದೆ. ಇದರಲ್ಲಿ ನಾನು ಡಿಸ್ಪ್ಲೇಗೆ ಇದಕ್ಕೆ ಡೆಫಿನೆಟ್ಲಿ ಎ ರೇಟಿಂಗ್ ಕೊಡ್ತೀನಿ. ನೆಕ್ಸ್ಟ್ ಒನ್ ಪರ್ಫಾರ್ಮೆನ್ಸ್. ಇದು ಇಂಪಾರ್ಟೆಂಟ್ ನೋಡ್ರಿ. ಇವಾಗ ನೀವು ಅಂಡರ್ 15,000 ರುಪೀಸ್ ಯಾವುದೇ ಮೊಬೈಲ್ ತಗೊಳ್ರಿ, 15,000 ರೂಪಾಯಿ ಅಥವಾ ಈವನ್ 20,000 ರೂಪಾಯಿ ಒಳಗೆ ಎಷ್ಟೋ ಮೊಬೈಲ್ಸ್ಗೆ ಸ್ನ್ಯಾಪ್ ಡ್ರ್ಯಾಗನ್ 450 ಚಿಪ್ ಸೆಟ್ ಹಾಕಿರ್ತಾನೆ, ಅಥವಾ ಸ್ನ್ಯಾಪ್ ಡ್ರ್ಯಾಗನ್ 626 630 ಈ ರಿಲೇಟೆಡ್ 6 ಸೀರೀಸ್ ಅಥವಾ 4 ಸೀರೀಸ್ ಸ್ನ್ಯಾಪ್ ಡ್ರ್ಯಾಗನ್ ಚಿಪ್ ಸೆಟ್ ಹಾಕಿರ್ತಾನೆ. ಬಟ್ ಅದರಲ್ಲಿ ಏನ್ CPU ಇರುತ್ತಲ್ಲ ಅದು ವೆರಿ ಇಂಪಾರ್ಟೆಂಟ್ ಇರುತ್ತೆ. CPU ಏನಿದೆ ಇವೆಲ್ಲ ಮೊಬೈಲ್ ಅಲ್ಲಿ ಒಂದೇ CPU ಹಾಕ್ತಾ ಬಂದಿದ್ದಾನೆ. ಎಕ್ಸಾಂಪಲ್ ಕಾರ್ಟೆಕ್ಸ್ A53 ಅದು ಹೆಸರು, CPU ಹೆಸರು ಅದನ್ನೇ ಇದರಲ್ಲಿ ಕೂಡ ಇದೆ. ಆಕ್ಟಾಕೋರ್ ಅಂದ್ರೆ 8 ಕೋರ್ಸ್ ಇದೆ ಇದರಲ್ಲಿ. ಕಾರ್ಟೆಕ್ಸ್ A53 CPU 1.8 GHz ಅಲ್ಲಿ ಕ್ಲಾಕ್ ಮಾಡಿದ್ದಾನೆ. 1.8 GHz ಅಂದ್ರೆ ಇಲ್ಲಿ ಸ್ಪೀಡ್. ನೀವು ವರ್ಕ್ ಮಾಡ್ಬೇಕಾದ್ರೆ ಮಲ್ಟಿ ಟಾಸ್ಕಿಂಗಿಗೆ ಬೇಗ ಬೇಗ ಸ್ವಿಚ್ ಮಾಡ್ತಿರ್ತಾನೆ ಒಂದು ಅಪ್ಲಿಕೇಶನ್ ಇಂದ ಇನ್ನೊಂದು ಅಪ್ಲಿಕೇಶನ್ಗೆ. ಸೊ ಆ ಟೈಮಲ್ಲಿ ಏನಾಗುತ್ತೆ 1.8 GHz ಇರೋದ್ರಿಂದ ಸ್ವಲ್ಪ ಸ್ಲೋ ಅನ್ಸುತ್ತೆ. ಯಾಕಂದ್ರೆ ಮೋರ್ ದನ್ 2 ಅಥವಾ 2.2 GHz ಇದ್ರೆ ಚಲೋ ಇರ್ತಿತ್ತು. ಇಲ್ಲಿ ರ್ಯಾಮ್ ಏನಿದೆ ಅಲ್ಲ ಬಹಳ ಕಡಿಮೆ ಇದೆ, 3GB ಅಂದ್ರೆ ಕಡಿಮೆ. ಅನ್ಫಾರ್ಚುನೇಟ್ ಅನ್ಸುತ್ತೆ ನನಗೆ. ಯಾಕಂದ್ರೆ ಇದರಲ್ಲಿ ಗ್ರಾಫಿಕ್ಸ್ ಪರ್ಫಾರ್ಮೆನ್ಸ್ ಗೆ Adreno 506 GPU ಕೊಟ್ಟಿದ್ದಾನೆ. ಅದು ತುಂಬಾನೇ ಒಳ್ಳೆ GPU ಇದೆ ಗ್ರಾಫಿಕ್ಸ್ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ. ಗೇಮ್ಸ್ ಆಡೋದಿರ್ಲಿ ಅಥವಾ ಫೋಟೋಸ್ ಎಡಿಟ್ ಮಾಡೋದಿರ್ಲಿ, ವಿಡಿಯೋ ಶೂಟ್ ಮಾಡೋದಿರ್ಲಿ, ಇದಕ್ಕೆಲ್ಲ ಗ್ರಾಫಿಕ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ನಿಮ್ಮ ಮೊಬೈಲ್ ಫಾಸ್ಟ್ ಆಗಿ ಚೆನ್ನಾಗಿ ವರ್ಕ್ ಆಗುತ್ತೆ, ಸ್ಟಕ್ ಆಗ್ಲಾರ್ದಂಗೆ. ಸೊ ಅದಕ್ಕೆ Adreno 506 GPU ಅಂತ ಏನ್ ಹೆಸರು ಇದೆಯಲ್ಲ ಬಹಳ ಚೆನ್ನಾಗಿದೆ ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಅದು. ಬಟ್ ಏನಪ್ಪಾ ಅಂದ್ರೆ ಮತ್ತೆ ಬರೀ 3GB ರ್ಯಾಮ್ ಇರೋದ್ರಿಂದ ಅದು ಅದರದ್ದು ಏನ್ ಕೆಪಾಸಿಟಿ ಇದೆ ಅದನ್ನ ಇಲ್ಲಿ ತೋರಿಸಲಿಕ್ಕೆ ಆಗಲ್ಲ. ಸೊ ಸ್ವಲ್ಪ ಡಿಸಪಾಯಿಂಟಿಂಗ್ ಅನ್ಸುತ್ತೆ ನನಗೆ. ಸೊ ಇಷ್ಟೆಲ್ಲ ನೋಡಿದ್ರೆ ಟೆಂಪರೇಚರ್ಸ್ ಇದರಲ್ಲಿ ಹೀಟಿಂಗ್ ಇಶ್ಯೂ ಅನ್ನೋದಿಲ್ಲ. ಬಹಳ ಚೆನ್ನಾಗಿ ನಿಮಗೆ ಪರ್ಫಾರ್ಮ್ ಮಾಡುತ್ತೆ, ಕೂಲ್ ಆಗಿರುತ್ತೆ. ಟೆಂಪರೇಚರ್ಸ್ ನೀವು ನೋಡಿದಾಗೆ 40 ಡಿಗ್ರಿ ಐಡಲ್ ಟೆಂಪರೇಚರ್ಸ್, ಅಂದ್ರೆ ನೀವು ಏನ್ ಜಾಸ್ತಿ ವರ್ಕ್ ಮಾಡ್ತಾ ಇಲ್ಲಪ್ಪ, ರನ್ ಮಾಡ್ತಾ ಇಲ್ಲ ಅಪ್ಲಿಕೇಶನ್ ಅಂದ್ರೆ 40 ಡಿಗ್ರೀಸ್ ಇರುತ್ತೆ. ಅದೇ ನೀವು ಗೇಮಿಂಗ್ಸ್ ಎಲ್ಲ ಆಡಿ ವೆರೈಟಿ ಅಪ್ಲಿಕೇಶನ್ಸ್ ಕಂಟಿನ್ಯೂಸ್ ರನ್ ಮಾಡಿರ್ತೀರಾ ಎಷ್ಟೋ ಗಂಟೆ ಅಂದ್ರೆ ಅರೌಂಡ್ 60 ಡಿಗ್ರೀಸ್ ವರೆಗೂ ಹೋಗುತ್ತೆ ಅಷ್ಟೇ. ಸೊ ಅದರಿಂದ ತುಂಬಾನೇ ಒಳ್ಳೆ ಕೂಲಿಂಗ್ ಎಫಿಷಿಯಂಟ್ ಈ ಮೊಬೈಲ್ ಅಲ್ಲಿ ನಿಮಗೆ ಸಿಗುತ್ತೆ.
ಸೊ ಪರ್ಫಾರ್ಮೆನ್ಸ್ ವೈಸ್ ನಾನು ಇದಕ್ಕೆ ಡೆಫಿನೆಟ್ ಆಗಿ ಎ ಅಂತ ಕೊಡ್ತೀನಿ ರೇಟಿಂಗ್. ನಾನು ಸ್ವಲ್ಪ ಬಿ ಕೊಡ್ಬೇಕಂತ ಇದ್ದೆ, ಯಾಕಂದ್ರೆ ಡಿಸ್ಪ್ಲೇ ನೋಡ್ಲಿಕ್ಕೆ ಯಾವ ತರ ಇದೆ ಅಂತ. ಸೊ ಇಂಪಾರ್ಟೆಂಟ್ ಈಗ ಕ್ಯಾಮ್ರಾ ಇದರಲ್ಲಿ 13 ಮೆಗಾ ಪಿಕ್ಸೆಲ್ f2.2 ಅಪರ್ಚರ್ ಇಂದ ಕೊಟ್ಟಿದ್ದಾರೆ. ಅದೇ ತರ ಇನ್ನೊಂದು ಕ್ಯಾಮ್ರಾ ಇದೆ, ಅಂದ್ರೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದೆ ಅಲ್ಲ. ಸೊ ಇನ್ನೊಂದು ಕ್ಯಾಮ್ರಾ 2 ಮೆಗಾ ಪಿಕ್ಸೆಲ್ ಇಂದಿದೆ, f2.4 ಅಪರ್ಚರ್. ಇದೇನಪ್ಪ ಬೇಸಿಕಲಿ f2.4 ಅಪರ್ಚರ್ ಇಂದು 2 ಮೆಗಾ ಪಿಕ್ಸೆಲ್ ಅಂದ್ರೆ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಅಂತಾರಲ್ಲ, ಇನ್ನೊಂದು ಆಕ್ಚುಲಿ ಕ್ಯಾಮ್ರಾ ವರ್ಕ್ ಆಗೋಗೆ ಇರೋದಿಲ್ಲ. ಅದು ಪ್ರೈಮರಿ ಕ್ಯಾಮ್ರಾ ಏನ್ 13 ಮೆಗಾ ಪಿಕ್ಸೆಲ್ ಇದೆ ಅಲ್ಲ, ಅದಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಏನ್ ಹೆಲ್ಪ್ ಮಾಡುತ್ತೆಪ್ಪ ಅಂದ್ರೆ, ನೀವು ಬ್ಯಾಕ್ ಗ್ರೌಂಡ್ ಬ್ಲರ್ ಎಷ್ಟು ಮಾಡಬೇಕು, ಡೆಪ್ತ್ ಆಫ್ ಫೀಲ್ಡ್ ನ ಡಿಸೈಡ್ ಮಾಡ್ಲಿಕ್ಕೆ ಇನ್ನೊಂದು ಕ್ಯಾಮ್ರಾದಲ್ಲಿ ಸಾಫ್ಟ್ವೇರ್ ಬರ್ದಿರ್ತಾರೆ. ನನಗೆ ಬಹಳ ಚೆನ್ನಾಗಿ ಕೇಳ್ತಾರೆ, ಡ್ಯುಯಲ್ ಕ್ಯಾಮ್ರಾ ಸೆಟಪ್ ಇದೆ, 2 ಕ್ಯಾಮ್ರಾ ಹೆಂಗ್ ಆನ್ ಮಾಡಬೇಕು ಅಂತ. 2 ಕ್ಯಾಮ್ರಾ ಆನ್ ಆಗೋದಿಲ್ಲ, ಇದರಲ್ಲಿ ಒಂದೇ ಕ್ಯಾಮ್ರಾ ಮಾತ್ರ ಯೂಸ್ ಮಾಡೋದು. ಇನ್ನೊಂದು ಕ್ಯಾಮ್ರಾ ಇದು ಏನ್ ಯೂಸ್ ಮಾಡುತ್ತಿರಲ್ಲ ಕ್ಯಾಮ್ರಾ, ಅದಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ. ಸೊ ಕ್ಯಾಮ್ರಾ ಈ ತರ ಇದೆ. ಆಮೇಲೆ ಸೆಲ್ಫಿಗೆ ಇದರಲ್ಲಿ 5 ಮೆಗಾ ಪಿಕ್ಸೆಲ್ ಇಂದ f2.2 ಅಪರ್ಚರ್ ಇಂದು ಕ್ಯಾಮ್ರಾ ಇದೆ. ಅಂದ್ರೆ ಲೋ ಲೈಟ್ ಕಂಡೀಷನ್ಸ್ ಅಲ್ಲಿ ಅಂತ ಬರೀ ಏನು ಹೇಳ್ಕೊಳ್ಳೋ ಹಾಗೆ ಪಿಕ್ಚರ್ಸ್ ಬರೋದಿಲ್ಲ. ಸೊ ಇದಕ್ಕೋಸ್ಕರ ಇವಾಗ ಕಾಂಪಿಟೇಟಿವ್ ಆಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ M10 ಅಂತ ಬಿಟ್ಟಿದ್ದಾನೆ. ಅದರಲ್ಲಿ ಆಸಮ್ ನಿಮಗೆ ಪಿಕ್ಚರ್ ಕ್ವಾಲಿಟಿ ಬರುತ್ತೆ. ನಾನು ರಿವ್ಯೂ ಮಾಡ್ತೀನಿ ಜಲ್ದಿ. ಆಮೇಲೆ ಇವೆರಡು ಮೊಬೈಲ್ ಕೂಡ ಕಂಪೇರ್ ಮಾಡ್ತೀನಿ. ಸೊ ನೀವು ತಗೊಳೋದಿದ್ರೆ ವೇಟ್ ಮಾಡ್ರಿ. ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಗೆ ಬರಿಬಹುದು, ನೀವು ವೇಟ್ ಮಾಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಸೊ ಇವಾಗ 13 ಮೆಗಾ ಪಿಕ್ಸೆಲ್ f2.2 ಯಾವ ತರ ಇದೆ, ಪಿಕ್ಚರ್ ಕ್ವಾಲಿಟಿ ಯಾವ ತರ ಇದೆ ಅಂದ್ರೆ ಇಟ್ಸ್ ಓಕೆ. ಅಷ್ಟು ಕೂಡ ಕ್ಲಾರಿಟಿ ಇಲ್ಲ, ಅಂತ ಪರಿ ಪರ್ಫಾರ್ಮೆನ್ಸ್ ಇಲ್ಲ, ಡೈನಾಮಿಕ್ ರೇಂಜ್ ಜಾಸ್ತಿ ಇಲ್ಲ ಇದರಲ್ಲಿ. ಅಂದ್ರೆ ಇವಾಗ ನೀವು ಹೊರಗಡೆ ಲ್ಯಾಂಡ್ಸ್ಕೇಪ್ ಪಿಕ್ಚರ್ಸ್ ತಗೊಂಡ್ರೆ ಕ್ಲೌಡ್ಸ್ ಕೂಡ ಕವರ್ ಆಗಿ ಅದೇ ತರ ನಿಮಗೆ ಶಾರ್ಪ್ ಇಮೇಜಸ್ ಬರ್ತೈತಿ ಅಂತ ಈ ತರ ತಿಳ್ಕೊಬೇಡ್ರಿ. ಬಟ್ ಏನಪ್ಪಾ ಅಂದ್ರೆ ಕ್ಯಾಶುವಲ್ ಫೋಟೋಗ್ರಫಿ ಹಂಗೆ ಜನರಲ್ ಆಗಿ ನಾವು ಕ್ಲಿಕ್ ಮಾಡಿ ಮೊಬೈಲ್ ಅಲ್ಲಿ ನೋಡ್ತೀವಿ ಅಂದ್ರೆ ಇಟ್ಸ್ ಫೈನ್, ಚೆನ್ನಾಗಿ ಬರುತ್ತೆ. ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಸೀನ್ ನ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡಿ ನಿಮಗೆ ಸ್ವಲ್ಪ ಸ್ಯಾಚುರೇಟೆಡ್ ಕಲರ್ಸ್ ಆಗಿ ಇಮೇಜಸ್ ಬರುತ್ತೆ. ಸೊ ಅದರಿಂದ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಮೊಬೈಲ್ ಅಲ್ಲಿ ನೋಡ್ಲಿಕ್ಕೆ. ಸೊ ಕ್ಯಾಮ್ರಾ ವೈಸ್ ನಾನು ಇದಕ್ಕೆ ಬಿ ಕೊಡ್ತಾ ಇದ್ದೀನಿ. ದ ನೆಕ್ಸ್ಟ್ ಒನ್ ಇಸ್ ಆಡಿಯೋ ಕ್ವಾಲಿಟಿ, ಸ್ಪೀಕರ್ ಔಟ್ಪುಟ್ ಹಾಗೆ ಕಾಲ್ ಕ್ವಾಲಿಟಿ. ಇದರಲ್ಲಿ ಏನು ಕಂಪ್ಲೇಂಟ್ಸ್ ಇಲ್ಲ, ಇಷ್ಟು ಪ್ರೈಸಿಂಗ್ ಅಲ್ಲಿ ಒಳ್ಳೆ ಆಡಿಯೋ ಕ್ವಾಲಿಟಿ ಇದೆ. ಸ್ಪೀಕರ್ ಔಟ್ಪುಟ್ ಕೂಡ ಇಟ್ಸ್ ಫೈನ್, ಆವರೇಜ್ ಇದೆ. ಅದೇ ತರ ಕಾಲ್ ಕ್ವಾಲಿಟಿ ಎಕ್ಸಲೆಂಟ್ ಇದೆ, ಇದರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ. ಸೊ ಇದರಲ್ಲಿ ಏನು ಕಂಪ್ಲೇಂಟ್ಸ್ ಕೂಡ ಇಲ್ಲ. ಸೊ ಇದೆಲ್ಲ ಆದ್ಮೇಲೆ ಇಂಪಾರ್ಟೆಂಟ್ ಈಗ ಬ್ಯಾಟ್ರಿ ಲೈಫ್. ಇದ್ರ ಬ್ಯಾಟ್ರಿ ಲೈಫ್ ಹಾಗಾದ್ರೆ ಹೇಗಿದೆ? ಬ್ಯಾಟ್ರಿ ಲೈಫ್ ಬ್ರಿಲಿಯಂಟ್ ಇದೆ. 4230 mAh ಇನ್ ಬ್ಯಾಟ್ರಿ ಕೆಪಾಸಿಟಿ ಇದೆ ಇದರಲ್ಲಿ ಇರುವಂತ ಮೊಬೈಲ್ ಇದು. ಆಮೇಲೆ ಇದರಲ್ಲಿ ಕಲರ್ OS ಏನ್ ಕೊಟ್ಟಿದ್ದಾನಲ್ಲ, ಅದರಲ್ಲಿ ಕೆಲವು ಫೀಚರ್ಸ್ ಕೊಟ್ಟಿದ್ದಾನೆ, ಅಡಿಷನಲ್ ಫೀಚರ್ಸ್, ಸ್ಮಾರ್ಟ್ ಫೀಚರ್ಸ್, ಸ್ಮಾರ್ಟ್ ಅಂಡ್ ಕನ್ವೀನಿಯಂಟ್ ಅಂತ. ಅದನ್ನೆಲ್ಲ ಯೂಸ್ ಮಾಡ್ಕೋಬಹುದು ನೀವು, ಅಂದ್ರೆ ಸ್ಮಾರ್ಟ್ ಜೆಸ್ಟರ್ಸ್ ಇಂದ ಎಲ್ಲ ಯೂಸ್ ಮಾಡ್ಕೋಬಹುದು ಮೊಬೈಲ್ ನ. ಸೊ ಈ ತರ ಎಲ್ಲ ಫೀಚರ್ಸ್ ಇದ್ದೇ ಇರುತ್ತೆ ಕಲರ್ OS ಅಲ್ಲಿ. ಒಪ್ಪೋ ಮೊಬೈಲ್ಸ್ ನೀವು ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ, ಸಿಮಿಲರ್ ಫೀಚರ್ಸ್ ಇದರಲ್ಲಿ ಹಾಕಿರ್ತಾನೆ. ಎಲ್ಲಾ ಫೀಚರ್ಸ್ ನಿಮಗೆ ಸಿಗುತ್ತೆ ಈ ಮೊಬೈಲ್ ಅಲ್ಲಿ, ಯಾವ್ದು ಸ್ಕಿಪ್ ಮಾಡಿಲ್ಲ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ 9000 rupees ಒಳಗಡೆ ಈ ಮೊಬೈಲ್ ತಗೋಬೇಕಾ ಬೇಡ? ನೋಡ್ರಿ, ಇದಕ್ಕೆ ಕಾಂಪಿಟೇಟಿವ್ ಆಗಿ ನಾನು ಅಂದಾಗೆ ಗ್ಯಾಲಕ್ಸಿ M10 ಬಿಟ್ಟಿದ್ದಾನೆ. ಅದ್ರದ್ದು ಪರ್ಫಾರ್ಮೆನ್ಸ್ ಕೂಡ ಬಹಳ ಚೆನ್ನಾಗಿದೆ. ನಾನು ಇನ್ನೂ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದ ಪರ್ಫಾರ್ಮೆನ್ಸ್. ಸೊ ಅದಕ್ಕೆ ವೇಟ್ ಮಾಡ್ಬೇಕು ನೀವು, ನಾನು ಅದು ಕೂಡ ರಿವ್ಯೂ ಮಾಡ್ತೀನಿ. ಬಟ್ ನನಗೆ ಇಲ್ಲಪ್ಪ ಇವಾಗ ನಾನು ಮೊಬೈಲ್ ತಗೋಬೇಕು, ಇದೇ ಮೊಬೈಲ್ ಚೆನ್ನಾಗಿದೆಯಾ ಇಲ್ಲ ಅಂದ್ರೆ ಇಟ್ಸ್ ಫೈನ್, ವೆರಿ ಗುಡ್ ಮೊಬೈಲ್. ಇಷ್ಟು ಪ್ರೈಸಿಗೆ 8500ಗೆ ಸೂಪರ್ಬ್ ಇದೆ ಮೊಬೈಲ್, ನೀವು ತಗೋಬಹುದು. ಸೊ